ಶ್ರೀಗಂಧದ ಬೆಳೆಗಾರನೋರ್ವ ಸರ್ಕಾರಿ ವ್ಯವಸ್ಥೆ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ವಿನೂತನವಾಗಿ ಪ್ರತಿಭಟನೆ ನಡೆಸಲು ಮುಂದಾಗಿ ತಾನು ಬದುಕಿದ್ದಾಗಲೇ ತನ್ನ ವೈಕುಂಠ ಸಮಾರಾಧನೆಗೆ ಅಧಿಕಾರಿಗಳಿಗೆ ಆಹ್ವಾನ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಹಳಿಯೂರು ಗ್ರಾಮದ ಶ್ರೀಗಂಧದ ಬೆಳೆಗಾರ ವಿಶುಕುಮಾರ್ ಅವರೇ ಬದುಕಿದ್ದಾಗಲೇ ತಮ್ಮದೇ ವೈಕುಂಠ ಸಮಾರಾಧನೆಗೆ ಅಧಿಕಾರಿಗಳನ್ನು ಆಹ್ವಾನಿಸುವ ಮೂಲಕ ವ್ಯವಸ್ಥೆಯ ವಿರುದ್ಧ ಅಣಕವಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗೆ ಜಮೀನು ಕಳೆದುಕೊಂಡಿರುವ ಈತ ಫೆಬ್ರವರಿ 9ರ ಬೆಳಗ್ಗೆ 10 ಗಂಟೆಗೆ ಸಂತಾಪ ಸಭೆ ಹಾಗೂ ಮಧ್ಯಾಹ್ನ 1 ಗಂಟೆಗೆ ತಿಥಿ ಊಟವನ್ನು ಏರ್ಪಡಿಸಿ ಅದಕ್ಕೆ ಅಧಿಕಾರಿಗಳಿಗೆ ಆಹ್ವಾನ ನೀಡಿದ್ದಾರೆ. ಕಾರಣ ಕಡಿಮೆ ಮೊತ್ತದ ಪರಿಹಾರ. ರಾಷ್ಟ್ರೀಯ ಹೆದ್ದಾರಿಗೆ ಇವರ ಫಲವತ್ತಾದ ಕೃಷಿ ಭೂಮಿ ಹಾಗೂ ಬೆಲೆ ಬಾಳುವ ಶ್ರೀಗಂಧದ ಮರಗಳು ಸ್ವಾಧೀನಕ್ಕೆ ಒಳಗಾಗಿವೆ. ಅರಣ್ಯಾಧಿಕಾರಿಗಳು ಒಂದು ಮಾವಿನ ಮರಕ್ಕೆ 63,000 ರೂಪಾಯಿ, ತೆಂಗಿಗೆ 37,000 ರೂಪಾಯಿ, ನಿಂಬೆಗೆ 3,480 ಮತ್ತು ಬೇವಿಗೆ 2,200 ರೂಪಾಯಿ ಪರಿಹಾರ ನೀಡಿದ್ದರೆ ಅತ್ಯಂತ ದುಬಾರಿಯಾದ ಶ್ರೀಗಂಧದ ಮರಕ್ಕೆ ಕೇವಲ 420 ರೂಪಾಯಿ ನಿಗದಿಪಡಿಸಿದ್ದಾರೆ. ಇದರಿಂದ ಆಕ್ರೋಶಗೊಂಡ ರೈತ ಈ ರೀತಿ ವಿನೂತನವಾಗಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನ್ಯಾಯಾಲಯವು ಒಂದು ಮರಕ್ಕೆ ಕನಿಷ್ಠ 25,000 ರೂಪಾಯಿ ನೀಡಿ ವೈಜ್ಞಾನಿಕ ದರ ನೀಡುವಂತೆ ಸೂಚಿಸಿದ್ದರೂ ಕೂಡ ಅಧಿಕಾರಿಗಳು ಮಾತ್ರ ಈ ಆದೇಶವನ್ನು ಗಾಳಿಗೆ ತೂರಿದ್ದಾರೆ ಎಂದು ಬೆಳೆಗಾರ ವಿಶುಕುಮಾರ್ ಆರೋಪಿಸಿದ್ದಾರೆ. ಈ ಒಂದು ದುರ್ಘಟನೆಗೆ ಕಾರಣ ಏನು ಅಂತ ಹೇಳಿದ್ರೆ, ಈ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಶಿವಮೊಗ್ಗ ಅವರು ಹನುಮಂತಪ್ಪ ಅಂತ ನಮ್ಮನ್ನು ಮಾತುಕತೆ ಕರೆದು, ನಾವು ಮಾತುಕತೆಗೆ ಬಂದಂಥ ಸಂದರ್ಭದಲ್ಲಿ ನಾವು ನಮ್ಮ ಜೊತೆಗೆ ನಮ್ಮ ಏನು ಶ್ರೀಗಂಧ ಬೆಳೆಯೋದಕ್ಕೆ ಈ ಹೋರಾಟ ಮಾಡೋದಕ್ಕೆ ನಮ್ಮ ಮಾನ್ಯ ಲೋಕಾಯುಕ್ತರಾದಂಥ ಸಂತೋಷ್ ಹೆಗ್ಡೆ ಸಾಹೇಬರು, ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾದಂಥ ಅಮರನಾರಾಯಣ್ ಸಾಹೇಬರು, KT ಗಂಗಾಧರ್ ಸಾಹೇಬರು, ರೈತ ಮುಖಂಡರು ಇವ್ರನ್ನೆಲ್ಲ ಕರ್ಕೊಂಡು ಬಂದು ತೀರ್ಮಾನ ಕೂರ್ತೀವಿ. ನಮ್ಮ ಮುಖಂಡರುಗಳು ರೈತರುಗಳೊಂದು 4 ಜನ ಬರ್ತೀವಿ, ನಿಮ್ಮ ಅಧಿಕಾರಿಗಳು ನ್ಯಾಷನಲ್ ಹೈವೇ ಅಧಿಕಾರಿಗಳನ್ನೆಲ್ಲ ಕೂರಿಸ್ಕೊಂಡು ಏನಾದರೂ ಒಂದು ನಮಗೆ ಸೆಟ್ಲ್ಮೆಂಟ್ ಮಾಡಿಕೊಡಿ ಅಂತ ಹೇಳಿದ್ರೆ, ಅಮರನಾರಾಯಣ್ ಸಾಹೇಬರು ಬರೋದು ಬೇಡ, ಸಂತೋಷ್ ಹೆಗ್ಡೆ ಸಾಹೇಬರು ಬರೋದು ಬೇಡ, ನೀವೇ ಒಂದು 4-5 ಜನ ರೈತರು ಬನ್ನಿ ಸಾಕು ಅಂತೇಳಿ ನಮ್ಮನ್ನು ತುಳಿಯೋದಕ್ಕೆ ನಮಗೆ ಪ್ರಯತ್ನ ಮಾಡಿದ್ರು. ಬಂದು ಕೇಳಿದಾಗ ನಮಗೆ ಬೆದರಿಸಿ ಕಳಿಸಿದ್ರು. ಇವತ್ತು ಅದೇ CCF ನಾವು DFO ಮೇಲೆ ಏನು ಆರೋಪ ಮಾಡಿದ್ದೀವಿ, ನ್ಯಾಯಯುತವಾಗಿ ಅವರು ನಮಗೆ ಪರಿಹಾರ ಮಾಡಿಕೊಟ್ಟಿಲ್ಲ, ಕಟಿಂಗ್ ಪರ್ಮಿಷನ್ ಕೊಟ್ಟಿದ್ದಾರೆ ಅಂಥೇಳಿ ನಾವು CCF ಹತ್ರ ಕೇಳಕ್ಕೆ ಬಂದಾಗ CCF ಅವರು ಫೋನ್ ಮಾಡಿ ರಾತ್ರಿ 11 ಗಂಟೆವರೆಗೂ ಬನ್ನಿ ನಾಳೆ ಮಾತಾಡೋಣ, ಸೆಟ್ಲ್ಮೆಂಟ್ ಮಾಡೋಣ ಅಂಥೇಳಿ ಕರೆದಂಥವ್ರು ಕೊನೆಗೆ ನಾನು ಫೋನ್ ಮಾಡಿದ್ರೆ ಫೋನೇ ಎತ್ತುತ್ತಾ ಇಲ್ಲ. ಹಂಗಾಗಿ ಅವ್ರನ್ನ ಕೇಳೋಕ್ಕೆ ಅಂತ ಬಂದಿದ್ದೀವಿ. ಇವತ್ತು ನಮಗೆ ಯಾವುದೋ ಒಂದು ಆರ್ಕೆ ಉತ್ತರ ಕೊಟ್ಬಿಟ್ಟು ಇವತ್ತು ಅವ್ರನ್ನ ನಮಗೆ ರಜಾ ಹಾಕಿದ್ದೀವಿ ಅಂತೇಳಿ ಇಲ್ಲಿಂದ ಹೊರಗಡೆ ಹೋಗಿದ್ದಾರೆ. ಸೊ ಅವ್ರು ಬರೋವರೆಗೂ ನಾವಿಲ್ಲಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ಅವ್ರಿಗೋಸ್ಕರ ಕಾಯ್ತಾ ಇದ್ವಿ. ಪ್ರತಿಭಟನೆ ಏನು ಮಾಡ್ತಾ ಇರಲಿಲ್ಲ. ಸೊ ಆದರೆ ಅಷ್ಟರೊಳಗಡೆ ಬಂದು ಈ ಅರಣ್ಯ ಇಲಾಖೆ ಅವರ ಕೆಳ ಹಂತದ ಅಧಿಕಾರಿಗಳನ್ನ ಕರ್ಕೊಂಬಂದು ನಮ್ಮನ್ನು ಹೊರಗಡೆ ಹಾಕೋಂಥ ಪ್ರಯತ್ನ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಕೃತ್ಯವನ್ನು ಮಾಡಬೇಕಾಗಿತ್ತು. 4-5 ವರ್ಷಗಳಿಂದ ನ್ಯಾಯಕ್ಕಾಗಿ ಕಚೇರಿಗಳಿಗೆ ಅಲೆದು ಸುಸ್ತಾಗಿರುವ ವಿಶುಕುಮಾರ್ ವಾರದ ಹಿಂದೆಯಷ್ಟೇ ಸರ್ಕಾರಕ್ಕೆ ದಯಾಮರಣ ಕೋರಿ ಅರ್ಜಿ ಸಲ್ಲಿಸಿದ್ದರು. ಅಲ್ಲದೆ ತಮ್ಮನ್ನು CCF ಅಧಿಕಾರಿಗಳ ಬಳಿ ಭೇಟಿ ಮಾಡಿಸದಿದ್ದರೆ ಶಿವಮೊಗ್ಗದ CCF ಕಚೇರಿ ಎದುರೇ ಕಾರಿನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದರು. ಅಧಿಕಾರಿಗಳ ಕಣ್ಣಾಮುಚ್ಚಾಲೆ ಆಟಕ್ಕೆ ಬೇಸತ್ತಿರುವ ಇವರು ಈಗ ತಮ್ಮ ಹೋರಾಟವನ್ನು ವಿಭಿನ್ನ ಹಂತಕ್ಕೆ ಕೊಂಡೊಯ್ದಿದ್ದಾರೆ. ತಮ್ಮ ವೈಕುಂಠ ಸಮಾರಾಧನೆಯ ಆಮಂತ್ರಣ ಪತ್ರಿಕೆಯಲ್ಲಿ ಅತಿಥಿಗಳ ಪಟ್ಟಿಯನ್ನು ವಿಶಿಷ್ಟವಾಗಿ ನೀಡಿದ್ದಾರೆ. ಈ ಸಭೆಯಲ್ಲಿ ಭಾಗವಹಿಸಲು NHAI ಅಧಿಕಾರಿಗಳು, ಅರಣ್ಯ ಇಲಾಖೆಯ ಭ್ರಷ್ಟ ಅಧಿಕಾರಿಗಳು ಹಾಗೂ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳನಿಗೆ ಆಹ್ವಾನಿಸಿದ್ದು, ಪೊಲೀಸ್ ಇಲಾಖೆಯ ಒಳ್ಳೆಯ ಅಧಿಕಾರಿಗಳು ಬರುವಂತೆ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಆಮಂತ್ರಣ ಪತ್ರಿಕೆ ಭಾರೀ ವೈರಲ್ ಆಗಿದೆ.